ನಮಸ್ಕಾರ. ಇದು ವೆರೈಟಿ ಜೋಡಿಗಳ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ ಪವರ್ ಅಮೃತ್ ಧೋನಿ ಸ್ಪೆಷಲ್ ಪಾರ್ಟ್ನರ್ ಸ್ವಸ್ತಿಕ್ ಮಸಾಲಾ ಹಾಗೂ ನಂದಿನಿ ಗುಡ್ ಲೈಫ್. ಕಾಂಪಿಟೇಟಿವ್ ರೌಂಡ್ ನಲ್ಲಿ ನಮ್ಮ ತರ್ಲೆ ಜೋಡಿಗಳು ಇವತ್ತು ಆಡ್ಲಿಕ್ಕಿದ್ದಾರೆ ಒಂದು ಟೆಸ್ಟ್ ಮ್ಯಾಚ್. ಅದೇನಂದ್ರೆ ಇವತ್ತಿಂದ ತಮ್ಮ ಆಕ್ಟಿಂಗ್ ಅವತಾರಗಳನ್ನ ಈ ವೇದಿಕೆ ಮೇಲೆ ಪ್ರೆಸೆಂಟ್ ಮಾಡ್ತಾರೆ. ಅವರ ಆಕ್ಟಿಂಗ್ಗೆ ನಮ್ಮ ಜಡ್ಜಸ್ ಎಷ್ಟು ನಗ್ತಾರೆ ಅಥವಾ ಅವ್ರ ಪದೇ ಪದೇ ಡೈಲಾಗ್ ಮರ್ತು ನಮ್ ಜಡ್ಜಸ್ ನ ತಾಳ್ಮೆಗಳನ್ನ ಎಷ್ಟು ಟೆಸ್ಟ್ ಮಾಡ್ತಾರೆ ಅನ್ನೋದೇ ಇವತ್ತಿನ ಟೆಸ್ಟ್ ಮ್ಯಾಚ್ ಸ್ಪೆಷಾಲಿಟಿ. ಹಾಗಾದ್ರೆ ಇವತ್ತಿನ ಟೆಸ್ಟ್ ಮ್ಯಾಚ್ ಶುರು ಮಾಡ್ಬಿಡುವ? ಅಬ್ಸಲ್ಯೂಟ್ಲಿ, ಬರೀ ಶುರು ಮಾಡೋಣ. ಇದು ವೆರೈಟಿ ಜೋಡಿಗಳ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ ಮಹಾ ಸಂಚಿಕೆ. ಇವತ್ತಿನ ನಮ್ಮ ಟೆಸ್ಟ್ ಮ್ಯಾಚ್ ಅಲ್ಲಿ ಏನೆಲ್ಲಾ ಟ್ವಿಸ್ಟ್ ಅಂಡ್ ಟರ್ನ್ ಇರುತ್ತೆ ಅಂತ ತಿಳ್ಕೊಳ್ಳೋದಿಕ್ಕೆ ನಾವೀಗ ನಮ್ಮ ಜಡ್ಜಸ್ ಗಳನ್ನ ವೆಲ್ಕಮ್ ಮಾಡುವಂತಹ ಸಮಯ. ಸೊ ಲೆಟ್ಸ್ ವೆಲ್ಕಮ್ ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್ ಹಾಗೂ ಪಂಚಿಂಗ್ ಕ್ವೀನ್ ಶ್ರುತಿ ಮ್ಯಾಮ್. Once again, welcome to you, Srujan sir and Shruti ma'am. Welcome to Gichi Giligili. Thank you. ಟೆಸ್ಟ್ ಮ್ಯಾಚ್ ಅಂದಿದ್ದು ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಲಾಸ್ಟ್ ಟೈಮ್ ಎಲ್ರಿಗೂ ಗೋಲ್ಡನ್ ಬಜರ್ ಅನ್ನ ಕೊಟ್ಟು ವೆಲ್ಕಮ್ ಮಾಡಿದಾಯ್ತು. ಆದ್ರೆ ಈ ಸಲ ಗೋಲ್ಡನ್ ಬಜರ್ ತಾವು ಗಳಿಸ್ಕೋಬೇಕು. ಅಂಡ್ ನಿಮಗೆ ಗೊತ್ತಿರುತ್ತೆ ಯಾವ ಲೂಪ್ ಹೋಲ್ಸ್ ಅನ್ನ ಯಾವ ತರ ನಾವು ಕವರ್ ಅಪ್ ಮಾಡ್ಕೋಬೇಕು, ಯಾವ ತರ ನಾವು ಇಲ್ಲಿ ಬಂದು ಪರ್ಫಾರ್ಮ್ ಮಾಡಬೇಕು ಅಂತ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಮಾಡಿ, ಏನೇ ಮಾಡಿದ್ರು ಕಾನ್ಫಿಡೆಂಟ್ ಆಗಿರಿ. ಲೀವ್ ಆಲ್ ದ ಟೆನ್ಷನ್ಸ್ ಔಟ್ ಸೈಡ್. ಗೊತ್ತಾಯ್ತಾ? ಚೆನ್ನಾಗಿ ಕಾನ್ಫಿಡೆಂಟ್ ಆಗಿ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಅಕ್ಕ. ಏನಪ್ಪ ಅವ್ರದೆಲ್ಲ ಟೆಸ್ಟ್ ಮ್ಯಾಚ್ ಅಂತ ನನ್ಗೆ ಅನ್ನಿಸ್ತಾ ಇಲ್ಲ. ಟೆಸ್ಟ್ ಮ್ಯಾಚ್ ಎಲ್ಲ ಕಳೆದ ಬಾರಿನೇ ಮುಗ್ದೋಯ್ತು. ಇವಾಗ ಏನಿದ್ರು ಬರೀ ಸ್ಕೋರಿಂಗ್ ಮ್ಯಾಚು ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಮೆಲ್ಲ ಚೆನ್ನಾಗಿ ಸ್ಕೋರ್ ಮಾಡಿ, ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ, ಚೆನ್ನಾಗಿ ಸ್ಕೋರ್ ಮಾಡಿ. ಇವತ್ತು ಸಾಕಷ್ಟು ಶೇಳೆ ನಮ್ಮ ಶ್ರುತಿ ಮ್ಯಾಮ್ ಅವರಿಂದ ಮೂಡಿ ಬರ್ಲಿ ಅಲ್ವಾ? ನಿಮ್ಮೆಲ್ರಿಗೂ ಶೇಳೆ ಸಿಕ್ಲಿ ಅಂತ ಆಶಿಸ್ತೀವಿ. ಜೋರಾದ ಚಪ್ಪಾಳೆ once again to our judges, Srujan sir. ಓಕೆ ರೀನಾ, ನಮ್ಮ ಇವತ್ತು ಟೆಸ್ಟ್ ಮ್ಯಾಚ್ ಗೆ ಜಡ್ಜಸ್ ಎಲ್ಲ ಬಂದಾಯ್ತು, ಹುಡುಗರೆಲ್ಲ ರೆಡಿ ಇದಾರೆ. ಇನ್ನೇನ್ ಕಾರ್ಯಕ್ರಮ ಶುರು ಮಾಡುವ? ಓಕೆ ಮಂಜು, ಶುರು ಮಾಡೋಣ. ಆದ್ರೆ ಅದಕ್ಕೂ ಮುಂಚೆ ಇವತ್ತಿನ ನಮ್ಮ ಮಹಾ ಸಂಚಿಕೆಗೆ ಒಬ್ರು ಸ್ಪೆಷಲ್ ಗೆಸ್ಟ್ ಬರ್ತಿದ್ದಾರೆ. ಸೊ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಚಂದನವನದ ಹಾಸ್ಯ ಸರದಾರ ಶ್ರೀಯುತ ಸಾಧು ಕೋಕಿಲ ಸರ್ ಅವ್ರನ್ನ. ವೆಲ್ಕಮ್ ಸರ್, ವೆಲ್ಕಮ್ ಟು ದ ಶೋ. ಸಾಧು ಸರ್, ಬಹಳ ಖುಷಿ ಆಗ್ತಿದೆ ನಿಮ್ಮನ್ನ ಈ ಶೋ ಅಲ್ಲಿ ನೋಡಿ. ಅಂಡ್ ಇವತ್ತು ಬಂದಿರೋದು ನೀವು ಆಕ್ಚುಲಿ ಇವ್ರಿಗೆಲ್ಲರಿಗೂ ಒಂಥರ ಡಬಲ್ ಧಮಾಕ ಖುಷಿ. ಅಲ್ಲ, ಒಂದು ಕಾಮಿಡಿ ಬ್ಯಾಂಕ್ನೇ ಅಲ್ಲಿ ಇಟ್ಕೊಂಡು ನನ್ನನ್ನು ಕರೆದಿದ್ದೀರಲ್ಲ, ಬಾಯಿ ಬಿಟ್ರೆ ಕಾಮಿಡಿನೇ. ಅವರು ಕಾಮಿಡಿ ಬ್ಯಾಂಕ್ ಕಣ, ನೀವು ಟ್ರಾನ್ಸ್ಫರ್ ಮಾಡೋಣ. ನಾ ಟ್ರಾನ್ಸ್ಫಾರ್ಮರ್ ಬಸ್ ಸ್ಟಾಂಡ್ ಬಿಡುತ್ತೆ, ಬ್ಯಾಂಕ್ ಅಷ್ಟೇ ಅಲ್ಲ ಸರ್, ಬ್ಯಾಂಕ್ ಕ್ಯಾಪಿಟಲ್ ಇನ್ನೂ ಸ್ವಲ್ಪ ಜೋರ್ ಮಾಡೋಣ ಅಂತ. ಜೊತೆಗೆ ಅಲ್ಲಿ ನೋಡಿ. ಆಹಾ, ನಮಸ್ತೆ ಸಾಧು ಸರ್. ನಮಸ್ತೆ. ಪ್ರೀತಿಯ ಸ್ವಾಗತ ನಿಮ್ಗೆ. ನಿಮ್ಮ ಕ್ಷೇತ್ರ ಇದು. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮ ಆಶೀರ್ವಾದ ಇಲ್ಲಿರೋ ಎಲ್ಲಾ ಕಲಾವಿದರಿಗೂ ಇರಬೇಕು. ನಿಮ್ಮ ಸಪೋರ್ಟ್ ಇರಬೇಕು ಅವರೆಲ್ಲರಿಗೂ. ಇಲ್ಲ, ಎಲ್ರ ಮುಖದಲ್ಲಿ ಕಾಣ್ತಾ ಇದೆ ಎಲ್ರು ದೊಡ್ಡ ಕಲಾವಿದ್ರು ಅಂತ. ದೊಡ್ಡ ಕಲಾವಿದ್ರ ದಡ್ಡ ಕಲಾವಿದ್ರ? ದೊಡ್ಡ ಕಲಾವಿದ್ರು. ದಡ್ಡ ಕಲಾವಿದ್ರೆ ದೊಡ್ಡ ಕಲಾವಿದ್ರ ನಮ್ಮ ತರ. ಅದರಿಂದ ನಾವು ಒಂಥರ ಲೂಸ್, ಈ ಕಾಮಿಡಿಯನ್ಸ್ ಸ್ವಲ್ಪ ಲೂಸ್ಗಳಿದ್ದೀವಿ. ಅವ್ರು ಯಾರ ಮಾತು ಕೇಳಲ್ಲ, ಅವ್ರು ಇಷ್ಟಕ್ಕೆ ಅವ್ರ ಜೀವನ ಮಾಡ್ತಾ ಇರ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇವರು ನಮ್ ಜೊತೆ ಇರ್ತಾರೆ. ಸೊ ಇಟ್ಸ್ ಅ ಬ್ಲೆಸ್ಸಿಂಗ್. ಸಾಧು ಸರ್, ನಮ್ ಜೊತೆ ನೀವು ಎಂಜಾಯ್ ಮಾಡಿ. ಒನ್ಸ್ ಅಗೇನ್ ವೆಲ್ಕಮ್ ಟು ಗಿಚ್ಚಿ ಗಿಲಿಗಿಲಿ. ಥ್ಯಾಂಕ್ ಯು ವೆರಿ ಮಚ್. ಈ ವಾಯ್ಸ್ನ ಹೆಂಗಪ್ಪ ನೀನ್ ಬ್ಯಾಲೆನ್ಸ್ ಮಾಡ್ತೀಯ? ನೀನ್ ಹಣೆ ಬರುತ್ತೆ ಸೇರಿದ್ದೆ. ಇವತ್ತು ಈ ವೇದಿಕೆ ಮೇಲೆ ಬರ್ತಾ ಇರೋ ನಮ್ಮ ಮೊದಲನೇ ಸ್ಕಿಟ್. ಕಳೆದ ಬಾರಿ ಶ್ರೀಕನ್ನ ಪಾರ್ಟ್ನರ್ ಆಗಿ ಕೊಟ್ಟೋದಿಕ್ಕೆ ಹೆಣ ಆಗಿದ್ದ ನಮ್ಮ ಕಾರ್ತಿಕ್ ಈಗ ಹೊಸ ಅವತಾರದಲ್ಲಿ ಈ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ರಾಜಾರಾಣಿ ಖ್ಯಾತಿಯ ಶ್ರೀಕಾಂತ್ ಹಾಗೂ ಅವರ ಪಾರ್ಟ್ನರ್, ಮೆಂಟರ್, ಆಲ್ ರೌಂಡರ್ ಎಲ್ಲಾನು ಆಗಿರುವಂತಹ ಹುಲಿ ಕಾರ್ತಿಕ್ ಅವ್ರನ್ನ. ನಿಮ್ಗೆ ಯಾಕೆ ಬೈತಾ ಇದೀನಿ ಅಂತನಾ? ಹಾಕ್ರೋ LED ಹಾಕಿ.
ದಯವಿಟ್ಟು ಅವ್ರಿಗೆ ಆಕ್ಟಿಂಗ್ ಚೆನ್ನಾಗಿ ಹೇಳ್ಕೊಡ್ಬೇಡ ಕಣೋ, ಇಲ್ಲಾಂದ್ರೆ ನಮಗ್ ನಿಜವಾಗ್ಲೂ ಫನ್ನೇ ಮಿಸ್ ಆಗ್ಬಿಡುತ್ತೆ. ಇಲ್ಲ madam. ಕಾರ್ತಿ ನೀವ್ ಹೀಗೆ ಇರಿ, ಪ್ರಾಮಿಸ್ ಮಾಡ್ಬೇಕಪ್ಪ. ಪ್ರಾಮಿಸ್ ಮೇಡಮ್. ಪ್ರಾಮಿಸ್ ಮಾಡ್ಬೇಕು. ರಿಹರ್ಸಲ್ಗೆ ಹೋಗ್ಬೇಡಿ, ಕಳ್ಸಬೇಡಿ, ಹಿಂಗೆ ಜಮಾಯಿಸ್ತಾ ಇರಿ, ಒಂದ್ರ ಮೇಲ್ ಹೆಣ ಬೀಳಿಸ್ತಾ ಇರಿ. ನಾವಿಬ್ರು ಡ್ಯಾನ್ಸ್ ಮಾಡ್ತಾ ಇರ್ತೀವಿ, ಅಯ್ಯೋ. ಎಲ್ರು ರೆಡಿ ಇದ್ದೀವಿ ಡ್ಯಾನ್ಸ್ ಮಾಡೋದಕ್ಕೆ. ಸಿಸ್ಟರ್ ಗೊತ್ತಾಯ್ತಾ ಸರ್, ನನ್ನ ಮಗನಿಗೆ ಮೊದ್ಲೇ ಡೈಲಾಗ್ ಹೇಳಕ್ ಬರ್ತಾ ಇರಲ್ಲ. ರಿಹರ್ಸಲಿಗೆ ಬಾ ಅಂದ್ರೆ ಡೈಲಾಗ್ ಮರಿಯಕ್ ರಿಹರ್ಸಲಿಗೆ ಯಾಕೋ ಬರ್ಬೇಕು ಕೇಳ್ಸ. ನೀವು ಮಾಡಿರೋ ಕೆಲ್ಸಕ್ಕೆ ಇವತ್ತು ಸಾಯ್ತೀನಿ ನೋಡಿ, ನನಗೊತ್ತು ನನ್ನ ಹೆಣ ಹೆಂಗ್ ಬೀಳ್ತದೆ ಅಂತ. ಆಮೇಲೆ ಹೆಚ್ಚು ಆಯಸ್ಸು ನಮ್ಮ ಅಣ್ಣ ಇಯಸ್ಸು. ಪ್ರಪ್ರಥಮ ಬಾರಿಗೆ ನಮ್ಮ ಗಿಚ್ಚಿ ಗಿಲಿಗಿಲಿ ಕಾರ್ಯಕ್ರಮದಿಂದ USA ಹೋಗ್ತಿರೋ ನಮ್ಮ ಕಾರ್ತಿಕ್ ಅಣ್ಣಿಗೆ ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ಸ್. ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದೆಯಲ್ಲ ಮತ್ತೆ ಹುಟ್ಟಿ ಬಾಣ ಏನು ಹೋಗೋದು ಹೋಗ್ತಾ ಇದೀಯಾ? ಹಾ. ಒಂಚೂರು ಏನ್ ದುಡ್ಡು ಗಿಡ್ಬೇಕಿತ್ತಾ? ಇಲ್ಲ, ನೀನ್ ಹಳೆ ಡವ್ ನಂಬರ್ ಕೊಟ್ಬಿಟ್ಟು ಹೋಗೋಣ. ಏನ್ ಸರ್ ಇವನು ಮನೇಲಿ ಗಾಡಿ ನಿಲ್ಸೋಯ್ತಾ ಇದೀನಿ, ಓಡಿಸ್ಕೊಂಡಿರ್ತೀನಿ ಅನ್ನಂಗ್ ನನ್ನ ಹುಡುಗಿ ನಂಬರ್ ಕೇಳ್ತಾನೆ. ಎಷ್ಟ್ ಸತಿ ಒಂದ್ ಗಾಡಿಗೆ ಪೆಟ್ರೋಲ್ ಹಾಕಿ ಆಯಿಲ್ ಚೇಂಜ್ ಮಾಡಿಲ್ಲ ನಾನು. ಇದು ಬೇರೆ ಅದು ಬೇರೆ ಕಣೋ. ಮಕ ಕಿತ್ತೊಂಡ್ತೀನಿ ಅಣ್ಣನ ಹತ್ರ ಗಾಡಿ ಕೇಳಿದ್ರೆ. ಕರೆಕ್ಟ್ ಅಣ್ಣ ಅವನು ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ತಾನೆ ಗಾಡಿ, ಅವನು ಕೊಡ್ಬೇಡ. Okay. ನಾನು ಸ್ಟ್ಯಾಂಡ್ ಹಾಕಿ ಒರೆಸ್ಕತ್ತೀನಿ, ಕೊಡೋಣ. ಹೋಗೋಣ ನನ್ನ ಮಕ್ಕಳ ಅಭಿಮಾನಿಗಳಂತ ಬಿಟ್ರೆ. ಏನು ಏನು ನಿಮ್ ಪಾರ್ಟ್ನರ್ ಶ್ರೀಕಾಂತ್ ಬಂದಣ. ನಮ್ಮಣ್ಣ ಗರುಡ ಸ್ಕಿಟ್ ಅಲ್ಲಿ ತಗೊಳ್ ಗುರು. ಸರಿ, ಸ್ಕಿಟ್ ಮುಗೀತು ಕಣ. ನಾನು ಹೇಳಿದ ಸ್ಕಿಟ್ಟಿನ ಕತೆ ಮುಗೀತು ಇನ್ಮೇಲೆ. ಸ್ಕಿಟ್ಟೇ ಮುಗೀತು ಅಂತ. ಏರ್ಪೋರ್ಟ್ ಒಳಗೆ ಹೋಗ್ಬೇಕಲ್ಲಪ್ಪ, ಜೈಲಾಗ ತಗೊಂಡ್ ಸಾಯಿರೋ. ಹಲೋ, ಬನ್ನಿ ಈ ಕಡೆ. ಇಲ್ಲಿ ತಗೋಬೇಕಾಗಿರೋ ಡೈಲಾಗ್ ಅಲ್ಲಿ ತಗೊಂಡು ಹೋಗಂಗಿಲ್ಲ ಸರ್, ಇಲ್ಲಿ ಒಳಗಡೆ ಬನ್ನಿ. ಅದು ಇಂಗ್ಲಿಷ್ ಅಲ್ಲಿ ಏನೋ ಸೆಲ್ ಯು ವಿಲ್ ಕಮ್. ಪ್ಲೀಸ್ ವೆಲ್ಕಮ್ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಹಲೋ. ವಾಟ್ ಎ ಫುಲ್ ಬ್ಯೂಟಿ ಗರ್ಲ್. ಬ್ಯೂಟಿಫುಲ್ ಗರ್ಲ್. ಅದೇ ಕಣೋ, ಇದು ಫುಲ್ ಬ್ಯೂಟಿ. ಸಕ್ಕ ತಗೋಳೆ, ಇಲ್ಲೇ ಗ್ಯಾಚ್ ಹಾಕೋಣ. ಜಮಾಯಿಸು ಸರ್. ಎಸ್ ಎಸ್, ಐ ಆಮ್ ಸಾರಿ, ಯಾಕೋ ಬೀಪ್ ಬಂದಿದೆ, ಗೊತ್ತಾಗ್ತಾ ಇಲ್ಲ. ಅಲ್ಲ ಸೆಕ್ಯೂರಿಟಿ ನೀವು ಯಾಕಂತ ನೀವು ಹೇಳ್ಬೇಕು. ಓ ಯಾ ಎಕ್ಸಾಕ್ಟ್ಲಿ. ಏನು ಪ್ರಾಬ್ಲಮ್ ಇದೆ ಸರ್ ಇಲ್ಲಿ? ಇಲ್ಲಿ ಪ್ರಾಬ್ಲಮ್ ಏನು ಹೇಳ್ತಾ ಇದ್ದೀರಾ? ಓ, ನಿಮ್ ಬ್ಯಾಗ್ ಇದೆ ಸರ್, ಕ್ಯಾನ್ ಐ ಜಸ್ಟ್ ಚೆಕ್ ಇಟ್? ಚೆಕ್ ಮಾಡ್ಬೋದಾ? ನಾನು ನಿಮ್ಗೆ ಯಾರು ಅಂತ ಗೊತ್ತಾಗಿಲ್ಲ. ನಾನು ದೊಡ್ಡ ಕಾಮಿಡಿ ಆರ್ಟಿಸ್ಟ್ ಹುಲಿ ಕಾರ್ತಿಕ್ ಅಂತ. ನನ್ನ ಕಾಮಿಡಿ ಅಂತ ತುಂಬಾ ಇಷ್ಟ ಸರ್. ಥ್ಯಾಂಕ್ ಯು. ವೆರಿ ನೈಸ್, ತುಂಬಾ ಫನಿ ಸರ್. ದಯವಿಟ್ಟು ನಂಗೊಂದು ಕಾಮಿಡಿ ಹೇಳಿ ಸರ್. ಐ ಆಮ್ ಎ ಸೆಲೆಬ್ರಿಟಿ.
ಇದು ಬೇಕಿತ್ತ ಮಗನೇ ವಾಪಸ್ಸು ಹೋಗು ಶಿವನೇ. ನಿಮ್ ಕಾಮಿಡಿ ತುಂಬಾ ಚೆನ್ನಾಗಿದೆ. ಸೆಲೆಬ್ರಿಟಿ ಅಂತ ಸರ್ ಇನ್ನೊಂದು ಕಾಮಿಡಿ ಮಾಡ್ಬಿಡಿ ಸರ್, ನಂಗೆ ತುಂಬಾ ನಗ್ಬೇಕು ಅನ್ಸ್ತದೆ. ಇನ್ನು ರೀ ಕಾಮಿಡಿ ಅಲ್ಲ, ನಾನು ಬರ್ತಾ ಇದ್ದೀನಿ ಅಂತ ಇಡೀ USA ರೋಡಿಗೆ ಬಂದು ನಿಂತಿದೆ, ಅಷ್ಟು ದೊಡ್ಡ ಸೆಲೆಬ್ರಿಟಿ. ಸರ್ ತುಂಬಾ ಚೆನ್ನಾಗಿ ಮಾಡಿದ್ರ ಕಾಮಿಡಿ, ನನಗೆ ಹೊಟ್ಟೆ ಇಟ್ಕೊಳ್ಳೋದಾಗಿದೆ. ಸರ್ ಲೆಟ್ಸ್ ಗೆಟ್ ಬ್ಯಾಕ್ ಟು ಬಿಸ್ನೆಸ್. ಓಕೆ, ಐ ಆಮ್ ಎ ಸೆಕ್ಯೂರಿಟಿ ಏಜೆಂಟ್. ನೀವು ಏರ್ಪೋರ್ಟ್ ಅಥಾರಿಟೀಸ್ ಪ್ರಕಾರ ನಿಮ್ಮನ್ನು ಚೆಕ್ ಮಾಡಬೇಕಾಗಿದೆ. ದಯವಿಟ್ಟು ನಿಮ್ಮ ಬ್ಯಾಗ್ ಕೊಡಿ ಅಲ್ಲಿ. ಸರ್ ಎಕ್ಸ್ಕ್ಯೂಸ್ ಮೀ ಸರ್ ಇನ್ನೊಮ್ಮೆ ನಿಮ್ಮನ್ನು ಚೆಕ್ ಮಾಡಬೇಕಾಗುತ್ತೆ. ನನ್ನ ಹ್ಯಾಂಡ್ ಇದರಲ್ಲಿ ಎಕ್ಸ್ಕ್ಯೂಸ್ ಮೀ, ಐ ಆಮ್ ಸಾರಿ. ಸರ್ ಐ ಆಮ್ ಸೋ ಸಾರಿ, ಇದು ಡಿಟೆಕ್ಟ್ ಮಾಡ್ತಾ ಇದೆ. ದಯವಿಟ್ಟು ನಿಮ್ ಜಾಕೆಟ್ ಶರ್ಟ್ ನ ಬಿಚ್ಚಬೇಕಾಗುತ್ತೆ ಸರ್. ಏನಮ್ಮ ನೀನು ಬೂಟ್ ಬಿಚ್ಚು ಸೂಟ್ ಬಿಚ್ಚು ಅನ್ಕೊಂಡೆ, ಏನ ಮುಚ್ಚಾಕ್ ಕೂತ್ಕೋ. ಗಿವ್ ರೆಸ್ಪೆಕ್ಟ್ ಲೇಡೀಸ್. ಸರಿ ಅಲ್ಲ, ಏನ್ ಬಿಚ್ಚಲೇಬೇಕಾ ಈಗ? ಎಸ್ ಸರ್, ಅದು ಕೈಂಡ್ಲಿ. ಪ್ರಶ್ನೆ ಕೇಳಿದ್ರೆ ಇನ್ನೊಂದು 100 ಮಾತಾಡ್ತಾರೆ, ಕೊಡೋದೇ ಇಲ್ಲ. ಬೇಡ ಬೇಡ ಬೇಡ, ಬಿಚ್ತಿದ್ಯಾ? ಇರೋ ಸರ್ ನಾಟ್ ದಿಸ್ ಸೈಡ್. ಅಲ್ಲೇ ಇತ್ತಲ್ಲ ಸರ್, ಏನು ಅಲ್ಲೇ ಕೆಳಗಡೆ ಅಷ್ಟು ದೊಡ್ಡ ಕಾಣಿಸ್ತಾ ಇದೆ. ಅಷ್ಟು ದೊಡ್ಡ ಮೆಟಲ್ ಪೀಸ್ ನಿಮ್ ಬೆಲ್ಟ್ ಅಲ್ಲಿ ಕಾಣಿಸ್ತಾ ಇಲ್ವಾ ನಿಮ್ಗೆ? ಬೆಲ್ಟ ಈ ಅಮ್ಮ ಹೇಳಿದ್ ನೋಡಿ ನನ್ ಮೆಟಲೇ ಬಾಯಿಗೆ ಬಂದ್ಬಿಟ್ಟಿದ್ದಲ್ಲ. ಸರ್ ಪ್ಲೀಸ್ ರಿಮೂವ್ ದ ಬೆಲ್ಟ್ ಸರ್, ಪ್ಲೀಸ್ ರಿಮೂವ್ ಮಾಡಿ ನಿಮ್ ಬೆಲ್ಟ್ ನ. ಆ ಕಡೆ ತಳಿ ಸರ್. ಇದ್ನು ಓಕೆ ಸರ್, ಓಕೆ ಬರಲಾ? ಸಾರಿ ಸರ್, USA ಹೋಗ್ಬೇಕು. ನಾನು ಬಿಡಕ್ಕಾಗಲ್ಲ ಸರ್. ಒನ್ಸ್ ಅಗೇನ್ ನಾವು ಚೆಕ್ ಮಾಡಿ ಆಮೇಲೆ ಕಳಿಸ್ಬೇಕಾಗತ್ತೆ. ದಯವಿಟ್ಟು ಬನ್ನಿ ಸರ್. ಐ ವಿಲ್ ಜಸ್ಟ್ ಯೂಸ್ ಮೈ ಹ್ಯಾಂಡ್ ಡಿಟೆಕ್ಟರ್. ಸರ್ ಇದು ತುಂಬಾ ವೈಬ್ರೇಷನ್ಸ್ ಕೊಡ್ತಾ ಇದೆ. ಏನೋ ಸಮಥಿಂಗ್ ರಾಂಗ್ ಅಗೇನ್ ಸರ್. ಅದಕ್ಕೆ ಸರ್ ಐ ಆಮ್ ಸೋ ಸಾರಿ, ನಾನು ಐ ಕಾಂಟ್ ಹೆಲ್ಪ್ ಯು. ಐ ನೋ ನಾನು ನಿಮ್ ಕಂಡ್ರೆ ತುಂಬಾ ಇಷ್ಟ. ಬಿಚ್ಚಿ ಅದನ್ನು ಬಿಚ್ಬಿಡಿ ಸರ್. ಬಿಚ್ಲೇಬೇಕು ಸರ್. ಏನ ಕೂಗು. ನಾನ್ ಯಾಕೋ ಕೂಗ್ಲಿ, ಲೇಡೀಸ್ ತಾನೆ, ಬಿಚ್ಚು ಬಿಚ್ಚ. ಅಲ್ಲ ಮೇಡಮ್, ನೀವು ಎಲ್ಲ ಜನ ಅವ್ರಿ ಹೆಂಗ್ ಬಿಚ್ಚೋದು ಒಂದ್ ನಿಮ್ ಸರ್ ಐ ಆಮ್ ಸಾರಿ ಸರ್, ನಾನು ತುಂಬಾ ಸ್ಟ್ರಿಕ್ಟ್ ಆಗಿ ಇದನ್ನ ಯಾವನ್ ಬಿತ್ತೇನೆ ಸರ್. ಯಾಕೆ ಬಿಚ್ಚಲ್ಲ? ನಾನೇ ಬಿತ್ತೀನಿ. ಯಾಕ್ ಬಿಚ್ಚಲ್ಲ ನೀವು? ನಾನು ಬಂದ್ ಬಿಚ್ಚಕ್ಕಾಗಲ್ಲ ಮೇಡಮ್. ಸರ್ ನಾನು ಸೆಕ್ಯೂರಿಟಿ ಕರಿಬೇಕು. ಸೆಕ್ಯೂರಿಟಿ ನೀದಾನಿಯಾದೆ ಇನ್ನೊಂದು ಜೀವಕ್ಕೆ ಸೂಪರ್ ಮಾತ್ರ. ಜೀನ್ಸ್ ಪ್ಯಾಂಟ್ಗೆ ಫಸ್ಟ್ ಟೈಮ್ ಪಟಾಪಟಿ ಚಡ್ಡಿ ಹಾಕಿರೋದು ನೋಡಿ. ತಗೊಳ್ಳಿ 100 ರೂಪಾಯಿ. 100 ರೂಪಾಯಿ ಯಾಕೆ? ಹೋಗಿ ಒಂದು ಒಳ್ಳೆ ಚಡ್ಡಿ ಹಾಕೊಂಡು ಬನ್ನಿ. ಏನು ಇವನೇನೋ ಸೆಲೆಬ್ರಿಟಿ ಅಂತ, ಇಂಥ ಸೆಲೆಬ್ರಿಟಿಗಳು ಹರ್ಕಲ್ ಪರ್ಕಲ್ ಪಟಾಪಟಿ ಚಡ್ಡಿ ಹಾಕೊಂಡು ಲಾಡಿ ಕಟ್ಕೊಂಡು ಬರ್ತಾರೆ. ಸೆಲೆಬ್ರಿಟಿ ಚಡ್ಡಿ ತೋರ್ಸ್ಕೊಂಡು ಹೋಯ್ತಾರ. ಮುಗೀತು ತಾನೆ, ಓಡ್ತೀನಿ. ಸಾರಿ ಸರ್, ಎಕ್ಸ್ಕ್ಯೂಸ್ ಮೀ ಸರ್. ಇನ್ನೇನೈತೆ ಅಂತ ಚೆಕ್ ಮಾಡ್ತೀಯಮ್ಮ? ಯು ಆರ್ ನಾಟ್ ಅಲೌಡ್ ಸರ್. ಇನ್ನು ನಾನು ಚೆಕ್ ಮಾಡಲೇಬೇಕಾಗತ್ತೆ. ಐ ಆಮ್ ರಿಯಲಿ ಸಾರಿ. ನನಗೋಸ್ಕರ ಸರ್ ಇನ್ನು ಒನ್ನೊಮ್ಮೆ ಚೆಕಿಂಗ್ ಮಾಡ್ತೀನಿ ಸರ್. ನನಗೋಸ್ಕರ ನಿಮ್ಗೆ ಇನ್ನೇನೈತೆ ಕಿಕಿ ಏನಕ್ಕೆ?